ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮಾಡ್ತಿರೋ ಅಡುಗೆ ಅವರೆಕಾಳು ಪಲಾವು. ಇದಕ್ಕೆ ಬೇಕಾಗಿರುವಂಥ ತರಕಾರಿಗಳು ಏನಪ್ಪ ಅಂದರೆ ಅವರೆಕಾಳು, ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ ಇಷ್ಟಿದ್ರೆ ಸಾಕು. ಇನ್ನು ರುಬ್ಕೊಳ್ಳಿಕ್ಕೆ ಒಣ ಕೊಬ್ಬರಿ, ಮನೇಲಿ ಹಸಿ ಕೊಬ್ಬರಿ ಇತ್ತು ಅಂದರೆ ಅದನ್ನು ಕೂಡ ಬಳಸ್ಬೋದು. ಒಣ ಕೊಬ್ಬರಿ, ಅದ್ರ ಜೊತೆಗೆ ಬೆಳ್ಳುಳ್ಳಿ, ಹಸಿ ಶುಂಠಿ, ಗಸಗಸೆ, ಕೊತ್ತಂಬರಿ ಕಾಳು, ಚಕ್ಕೆ, ಲವಂಗ, ಯಾಲಕ್ಕಿ, ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ರುಬ್ಕೊಳ್ಳಿಕ್ಕೆ ಹಾಕ್ಕೊಳ್ತೀನಿ. ಪುದೀನ ಸೊಪ್ಪನ್ನು ಕೊನೆಯದಾಗಿ ಕಟ್ ಮಾಡಿ ಹಾಕ್ಕೊಳ್ಳೋ ಅಂಥದ್ದು. ಇನ್ನು 2 ಲೋಟ ಅಕ್ಕಿಗೆ ನಾನು ಇಷ್ಟು ಪ್ರಮಾಣವನ್ನು ತೆಗೆದುಕೊಂಡಿದ್ದೀನಿ. 2 ಲೋಟ ಅಕ್ಕಿಗೆ ನಾನು 4 ಲೋಟ ನೀರನ್ನು ಒಂದು ಬೌಲಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ತರಕಾರಿ ಬೇಯಿಸ್ಕೊಳ್ಳಿಕ್ಕಾಗಿರ್ಬೋದು, ರುಬ್ಕೊಳ್ಳಿಕ್ಕಾಗಿರ್ಬೋದು, ಈ ಬೌಲಲ್ಲಿರುವಂತಹ 4 ಲೋಟ ನೀರನ್ನೇ ನಾನು ಹಾಕ್ಕೊಳ್ತಾ ಇರೋವಂಥದ್ದು. ಒಂದು ಕಡೆ ತರಕಾರಿ ಬೇಯಿಸೋಕೆ ಇಟ್ಬಿಟ್ಟು ಇನ್ನೊಂದು ಕಡೆ ಕುಕ್ಕರಲ್ಲಿ ಅಡುಗೆ ಎಣ್ಣೆ ಮತ್ತು ತುಪ್ಪವನ್ನು ಹಾಕಿ ಸಾಸಿವೆ, ಸೋಪಿನ ಕಾಳು, ಪಲಾವ್ ಎಲೆ, ಹಾಗೆ ದಪ್ಪನಾಗಿ ಹೆಚ್ಚಿರುವಂಥ 1-2 ಈರುಳ್ಳಿ, ಅದರ ಜೊತೆಗೇನೆ ಕರಿಬೇವನ್ನು ಕಡ್ಡಿ ಸಮೇತ ಹಾಕ್ತಾ ಇದ್ದೀನಿ. ಇದ್ರ ಫ್ಲೇವರು ಚೆನ್ನಾಗಿರುತ್ತೆ, ಚೆನ್ನಾಗಿ ಕೊಡುತ್ತೆ ಅಂತೇಳಿ. ಅದಾದ ನಂತರ ನಾನು ಮಿಕ್ಸಿ ಜಾರ್ಗೆ ನಾನು ಒಣ ಕೊಬ್ಬರಿಯನ್ನು, ಧನಿಯಾ, ಗಸಗಸೆ, ಚಕ್ಕೆ, ಲವಂಗ, ಯಾಲಕ್ಕಿ, ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯನ್ನು ಹಾಕ್ಬಿಟ್ಟು ಸಣ್ಣದಾಗಿ ರುಬ್ಕೊಳ್ಳೋ ಅಂಥದ್ದು. ನನಗೆ ಕಮೆಂಟಲ್ಲಿ ಒಬ್ಬರು ಕೇಳಿದರು, ಪಲಾವ್ ಮಾಡೋದನ್ನು ಹೇಳಿ ಮೇಡಮ್ ಅಂತ ಹೇಳ್ಬಿಟ್ಟು. ಇವತ್ತು ಹೇಗಿದ್ರು ಪಲಾವ್ ಮಾಡ್ತಾ ಇದ್ದೀನಲ್ವಾ, ಅದನ್ನು ಯಾಕೆ ವಿಡಿಯೋ ಮಾಡಿ ಹಾಕಬಾರ್ದು ಅವ್ರಿಗೋಸ್ಕರ ಅಂತ ಹೇಳಿ ನಾನು ಪಲಾವನ್ನು ಮಾಡ್ತಾ ಇದ್ದೀನಿ. ನೀವು ಕಮೆಂಟ್ ಮೂಲಕ ತಿಳಿಸಿ ಯಾವೂರಿಂದ ನೀವು ಕಮೆಂಟ್ ಮಾಡಿದ್ರಿ, ಯಾರು ಅಂತ ಹೇಳಿ. ಹಾಗೆಯೇ ನಾನು ಪಲಾವಲ್ಲಿ ಇನ್ನೂ 5-6 ಥರ ಮಾಡ್ತೀನಿ. ಅದನ್ನು ಮುಂದಿನ ದಿನಗಳಲ್ಲಿ ಟ್ರೈ ಮಾಡ್ತೀನಿ ವಿಡಿಯೋ ಮಾಡಿ ಹಾಕಲಿಕ್ಕೆ ಅಂತೇಳಿ ಹೇಳೋ ಅಂಥದ್ದು. ಈ ಒಂದು ಅವರೆಕಾಳು ಸೀಸನಲ್ಲಿ ನಾವು ಅವರೆಕಾಳು ಪಲಾವನ್ನು ಮಾಡ್ತೀವಿ. ಅವರೆಕಾಳು ಇಲ್ದಾಗ ಹೆಂಗಪ್ಪ ಅಂತಂತಂದರೆ ಹಸಿ ಬಟಾಣಿ ಇರುತ್ತಲ್ವ, ಅದನ್ನು ಹಾಕಿ ಮಾಡ್ಬೋದು. ಇಲ್ಲ ಸ್ವೀಟ್ ಕಾರ್ನ್ ಸಿಕ್ಕಾಗ ಸ್ವೀಟ್ ಕಾರ್ನನ್ನು ಹಾಕಿ ಮಾಡ್ಬೋದು. ಆಯಾ ಕಾಳುಗಳಿಗೆ ತಕ್ಕ ಹಾಗೆ ಅದರ ಪಲಾವ್ ಟೇಸ್ಟನ್ನು ಕೊಡುತ್ತೆ ಅಂತೇಳಿ ಹೇಳೋವಂಥದ್ದು. ಈ ಕ್ಯಾರೆಟನ್ನು ಮತ್ತು ಬೀನ್ಸನ್ನು ನಾನು ಉದ್ದುದ್ದಾಗಿ ಹೆಚ್ಕೊಂಡಿದ್ದೀನಿ. ಆಲೂಗಡ್ಡೆಯನ್ನು ಕೂಡ ಸ್ವಲ್ಪ ದಪ್ಪನಾಗಿ ಹೆಚ್ಕೊಂಡು ಅಲ್ಲಿ ನೀರಲ್ಲಿ ಪಕ್ಕದಲ್ಲಿ ಬೇಯಿಸ್ಕೊಳ್ಳಿಕ್ಕೆ ಇಟ್ಟಿರೋವಂಥದ್ದು. ಯಾಕೆ ಈ ಮೆಥಡನ್ನು ಯೂಸ್ ಮಾಡ್ತೀನಿ ಅಂದರೆ, ಬೆಳಗ್ಗೆ ಮಕ್ಕಳು ಶಾಲೆಗೆ ಹೋಗ್ತಾ ಇರ್ತಾರೆ, ಕೆಲವರು ಆಫೀಸಿಗೆ ಹೋಗ್ತಾ ಇರ್ತಾರೆ, ಬೇಗ ಮಾಡಬೇಕಲ್ವ. ಹಾಗಾಗಿ ಒಂದು ಕಡೆಗೆ ತರಕಾರಿನ ಬೇಯಿಸೋಕ್ಕಿಟ್ಟೆ, ಇನ್ನೊಂದು ಕಡೆಗೆ ಕುಕ್ಕರನ್ನು ಇಟ್ಟೆ. ಅದೇ ಟೈಮಲ್ಲೇ ನಾನು ಈ ಕಡೆಗೆ ಮಿಕ್ಸಿ ಜಾರಲ್ಲಿ ಈ ಒಂದು ಪೇಸ್ಟನ್ನು ರುಬ್ಕೊಳ್ತಾ ಇದ್ದೀನಿ ಅನ್ನೋವಂಥದ್ದು. ಒಂದು ಕಡೆ ಸಮಯದ ಉಳಿತಾಯ ಅಂತೇಳಿ 10-15 ನಿಮಿಷದಲ್ಲಿ ಪಲಾವ್ ಆಗೋಗ್ಬಿಡುತ್ತೆ ಈ ಮೆಥಡಲ್ಲಿ ಮಾಡಿದ್ರೆ ಅಂತೇಳಿ ಹೇಳೋವಂಥದ್ದು. ಇದನ್ನು ರುಬ್ಕೊಂಡು ಆದ ನಂತರ ನಾನು ನೆಕ್ಸ್ಟ್ ಏನು ಅಂತಂತಂದರೆ, ಆ ಒಂದು ಒಗ್ಗರಣೆ ಇತ್ತಲ್ವ, ಆ ಒಗ್ಗರಣೆ ಹೊಂಬಣ್ಣ ಬಂದ ಆದ ನಂತರ ಬೇಯಿಸ್ಕೊಂಡಿರುವಂತಹ ತರಕಾರಿಯನ್ನು ಹಾಕೊಳ್ತೀನಿ. ತರಕಾರಿ ಇಷ್ಟೇ ಪ್ರಮಾಣದಲ್ಲಿ ಬೆಂದಿರಬೇಕಾ ಅಂತಂದರೆ ಖಂಡಿತ ಇಲ್ಲ, ಅದೆಷ್ಟು ಬೆಂದಿರುತ್ತೋ ಅಷ್ಟನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ ಅಂತೇಳಿ ಹೇಳೋ ಅಂಥದ್ದು. ಈ ಒಂದು ತರಕಾರಿಯನ್ನು ಹಾಕಿ ಕೈ ಆಡಿಬಿಟ್ಟು ನಾನು ಈ ಅಕ್ಕಿ ತೊಳೆದಿಟ್ಕೊಂಡಿದ್ದಲ್ವ, ಈ ಅಕ್ಕಿಯನ್ನು ಕೂಡ ಹಾಕಿ 1-2-3 ಸಾರಿ ಚೆನ್ನಾಗಿ ಕೈ ಆಡ್ತೀನಿ. ಅದಾದ ನಂತರ ರುಬ್ಬಿರುವಂತಹ ಮಿಶ್ರಣವನ್ನು ಹಾಕಿ ಘಮ ಬರೋವರೆಗೂ ಒಂಥರ ಕೈ ಆಡ್ತೀನಿ. ಹಾಗೆ ಪುದೀನ ಸೊಪ್ಪನ್ನು ಒಂದು ಎಲೆಯಲ್ಲಿ 2 ಎಲೆ ಥರ ಅರ್ಧಂಬರ್ಧಂ ಕಟ್ ಮಾಡಿ ಅದನ್ನು ಕೂಡ ಎಲೆ ಸಮೇತನೇ ಹಾಕ್ತೀನಿ. ಅದನ್ನ ರುಬ್ಕೊಳ್ಳೋದು ಬೇಡ. ಈ ರೀತಿ ಹಾಕೋದ್ರಿಂದ ಅದರ ಘಮನೂ ಕೂಡ ಈ ಒಂದು ಪಲಾವಲ್ಲಿ ಸಿಕ್ಕಾಪಟ್ಟೆ ಟೇಸ್ಟು ಇರುತ್ತೆ, ಘಮನೂ ಕೊಡುತ್ತೆ ಅಂತೇಳಿ ಹೇಳುವಂಥದ್ದು. ಈ ಪಲಾವ್ ಎಲೆಯನ್ನು ಪುದೀನ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕೈ ಆಡ್ಬಿಟ್ಟು ಅದರ ಜೊತೆಗೆ 1-2 ನಿಂಬೆಹಣ್ಣನ್ನು ನಾನು ಹುಳಿಗೆ ಹಿಂಡ್ಕೊಂಡಿರೋ ಅಂಥದ್ದು. ಈ ಒಂದು ನಿಂಬೆಹಣ್ಣು ಹಾಕೋದ್ರಿಂದ ಹುಳಿ, ಉಪ್ಪು, ಖಾರದ ಜೊತೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದರ ಜೊತೆಗೆ ಅನ್ನ ಉದುರಾಗಿ ಇರುವಂಥದ್ದು. ಹಾಗಾಗಿ ನಾನು ನಿಂಬೆಹಣ್ಣನ್ನು ಇಲ್ಲಿ ಹುಳಿಗೆ ಬಳಸ್ತಾ ಇದ್ದೀನಿ ಅನ್ನುವಂಥದ್ದು. ನೋಡಿ, ಎಲ್ಲ ಹಾಕಿದ್ದಾಯಿತು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಇನ್ನು ಮಿಕ್ಕಿರುವಂತಹ ನೀರನ್ನು ಹಾಕಿ ಕೊನೆಯದಾಗಿ ಕೈ ಆಡ್ಬಿಟ್ಟು ಆ ಒಂದು ಕುಕ್ಕರನ್ನು ಮುಚ್ಚಿಡ್ತೀನಿ. ಈ ಕಡೆ ಪಲಾವ್ ಆಗೋ ಅಷ್ಟೊತ್ತಿಗೆ ಮೊಸರು ಬಜ್ಜಿಗೆ ನಾನು ರೆಡಿ ಮಾಡ್ಕೊಳ್ತೀನಿ. ಪಲಾವ್ಗೆ ಎಕ್ಸ್ಟ್ರಾ ಟೇಸ್ಟ್ ಕೊಡೋದೇ ಮೊಸರು ಬಜ್ಜಿ ಅಲ್ವಾ. ಮೊಸರು ಒಂದು ಬೌಲಲ್ಲಿ, ಅದರ ಜೊತೆಗೆ ಸೌತೆಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಉಪ್ಪನ್ನು ಹಾಕಿ ನಾನು ಮೊಸರು ಬಜ್ಜಿಯನ್ನು ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಸೌತೆಕಾಯಿನ ಹೆಚ್ಚಾಗಿ ಬಳಕೆ ಮಾಡುವಂಥದ್ದು. ಬೇಸಿಗೆ ಕಾಲ ಬಂತು, ದೇಹಕ್ಕೆ ತಂಪು ಅಂತೇಳಿ, ಹಾಗೆಯೇ ಡೈಜೆಷನ್ಗಾಗಿರ್ಬೋದು, ಆರೋಗ್ಯಕ್ಕಾಗಿರ್ಬೋದು ಒಳ್ಳೆಯದು ಅನ್ನೋ ಕಾರಣಕ್ಕಾಗಿ ಇಲ್ಲಿ ನಾನು ಈರುಳ್ಳಿ, ಸೌತೆಕಾಯಿ, ಕೊತ್ತಂಬರಿ ಸೊಪ್ಪನ್ನು ಬಳಕೆ ಮಾಡಿರೋ ಅಂಥದ್ದು. ಇದರ ಟೇಸ್ಟ್ ಇದೆ ಅಲ್ವಾ, ನೀವು ಖಂಡಿತ ಟ್ರೈ ಮಾಡಿ. ಕಮೆಂಟ್ ಬಾಕ್ಸಲ್ಲೂ ಕೂಡ ತಿಳಿಸಿ ಹೇಗಾಗಿತ್ತು ಅಂತೇಳಿ. ಖಂಡಿತ ನೀವೆಲ್ಲರೂ ಕೂಡ ಟ್ರೈ ಮಾಡ್ತೀರಾ ಅಂತೇಳಿ ನಾನು ಭಾವಿಸಿದ್ದೀನಿ. ಎಲ್ರಿಗೂ ನಮಸ್ಕಾರ.